ಕಾವೇರಿ ನೀರನ್ನ ಬಿಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಾದ್ಯಂತ ಹಳೆ ಮೈಸೂರು ಭಾಗದಲ್ಲಿ ಹೋರಾಟಗಳಾಗ್ತಾ ಇದೆ. ರೈತ ಪರ ಸಂಘಟನೆಯವರು, ಕನ್ನಡ ಪರ ಸಂಘಟನೆಯವರು ಹೋರಾಟವನ್ನ ಮಾಡ್ತಾ ಇರುವಂತದ್ದು ನೀರನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು ಅಂತ. ಇನ್ನು ಒಂದ್ ಕಡೆ ಕಾವೇರಿ ನೀರಿನ ಅಗ್ನಿ ಪರೀಕ್ಷೆ ಇವತ್ತಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಸೂಚನೆಗೆ ಕಿಡಿಕಾರಲಾಗ್ತಾ ಇದೆ. CWRC ಸೂಚನೆಗೆ ಇವತ್ತು CWMAಗೆ ಮೇಲ್ಮನವಿಯನ್ನ ಸಲ್ಲಿಸಲಾಗ್ತಾ ಇದೆ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಮೇಲ್ಮನವಿ. ಇಂದು ಮಹತ್ವದ ಸಭೆ ನಡೆಯುತ್ತೆ. CWRC ಸೂಚನೆ ಪ್ರಶ್ನಿಸಿ ಕರ್ನಾಟಕ ಸರ್ಕಾರ ಅರ್ಜಿಯನ್ನ ಹಾಕಿರುವಂತದ್ದು. ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಲಾಗಿದೆ. ಇಂದು ಮಧ್ಯಾಹ್ನ 2:30ಕ್ಕೆ CWMA ಮಹತ್ವದ ಸಭೆಯನ್ನ ಕರೆದಿರುವಂತದ್ದು. ತಮಿಳುನಾಡಿಗೆ ನೀರು ಬಿಡಲಿಕ್ಕೆ ಕಾವೇರಿ ಸಮಿತಿ ಸೂಚನೆಯನ್ನ ಕೊಟ್ಟಿದೆ. CWRC 15 ದಿನಗಳ ಕಾಲ 3,500 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತ. ಅಂದ್ರೆ ಹತ್ತತ್ರ 4.7 TMC ಆಗೋಗುತ್ತೆ. ನೀರನ್ನ ಬಿಡಿ ಅಂತ ಹೇಳಿದ್ದಾರೆ. ಈ ಸೂಚನೆ ಪ್ರಶ್ನಿಸಿ ಕಾವೇರಿ ಪ್ರಾಧಿಕಾರಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಲಾಗಿದೆ. ನಮ್ಗೆ ನೀರಿಲ್ಲ, ತಮಿಳುನಾಡಿಗೆ ನೀರು ಬಿಡೋದು ಹೇಗೆ? ಕಾವೇರಿ ಕೋಳದಲ್ಲಿ ಮಳೆ ಕೊರತೆ ಬಗ್ಗೆ ಇಂದು ವಿವರಣೆಯನ್ನ ನೀಡಲಾಗುತ್ತೆ. ಜಲಾಶಯಗಳಲ್ಲಿನ ನೀರಿನ ಮಟ್ಟದ ವಸ್ತುಸ್ಥಿತಿಯ ವರದಿಯನ್ನ ಕೊಡಲಾಗುತ್ತೆ. ರಾಜ್ಯದ ವಾಸ್ತವ ಸ್ಥಿತಿಯನ್ನ ಪ್ರಾಧಿಕಾರದ ಮುಂದಿಟ್ಟು ವಾದವನ್ನ ಮಂಡನೆ ಮಾಡಲಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಕಾವೇರಿ ಬೇಸಿನ್ನ ಡ್ಯಾಮ್ಗಳು ಅಂದ್ರೆ ಬರೀ KRS ಮಾತ್ರ ಬರುವಂತದ್ದಲ್ಲ. ಕಬಿನಿ ಬರುತ್ತೆ, ಹಾರಂಗಿ ಬರುತ್ತೆ, ಹೇಮಾವತಿ, ಈ 4 ಡ್ಯಾಮ್ಗಳಲ್ಲಿ ಇನ್ಫ್ಲೋ ಎಷ್ಟಿದೆ, ಔಟ್ಫ್ಲೋ ಎಷ್ಟಿದೆ, ಈಗ ಸದ್ಯಕ್ಕೆ ಅಲ್ಲಿ ನೀರಿನ ಮಟ್ಟ ಎಷ್ಟಿದೆ, ನೀರು ಎಷ್ಟಿದೆ, ಅದೆಲ್ಲದ್ರ ಬಗ್ಗೆನೂ ಕೂಡ ಕ್ಯಾಲ್ಕುಲೇಟ್ ಮಾಡಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವಸ್ತುಸ್ಥಿತಿಯನ್ನ ವಿವರಿಸ್ತಾ ವಾದವನ್ನ ಮಾಡಬೇಕಾಗಿರುವಂಥದ್ದು. KRS ಅಲ್ಲಿ ತೀರಾ ಕಡಿಮೆ ಇದೆ. ಅದನ್ನ ಹೊರತುಪಡಿಸಿ ಹಾರಂಗಿ ಒಂದು ಫಿಲ್ ಆಗಿದೆ, ಆದರೆ ಅದರ ಕೆಪಾಸಿಟಿ ಇರುವಂಥದ್ದು ಬರೀ 8.5 TMC ಮಾತ್ರ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಹೋರಾಟಗಳೇ ಆಗ್ತಾ ಇರುವಂತದ್ದು, ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಒಂದ್ ಕಡೆ ಇರುವಂತ ಆಪ್ಷನ್ಸ್ ಅಂದ್ರೆ ಸರ್ಕಾರಕ್ಕೆ CWMAಗೆ ಈಗ ಆಲ್ರೆಡಿ ಮೇಲ್ಮನವಿಯನ್ನ ಸಲ್ಲಿಸಿರುವಂತದ್ದು. ಯಾವ ರೀತಿಯಾಗಿ ವಾದವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ, ವಸ್ತುಸ್ಥಿತಿಯನ್ನ ತೆರೆದಿಡ್ಲಿಕ್ಕೆ ಮುಂದಾಗಿದ್ದಾರೆ? ಯಾಕೆಂದ್ರೆ ಅಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಇವತ್ತು ಬೇರೆ ರೀತಿಯಲ್ಲೇ ಕರ್ನಾಟಕದಲ್ಲಿ ಆಕ್ರೋಶ ತಿರುಗಬಹುದೇನೋ? ಪೃಥ್ವಿರಾಜ್, ಸಹಜವಾಗಿ ಇವತ್ತು ನಡೆಯುವಂತ ಒಂದು ಸಭೆ ಏನಿದೆ, ಸಭೆಯ ಮೇಲೆ ಎಲ್ಲರ ಚಿತ್ತ ಇರುವಂತದ್ದು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ದೆಹಲಿ ಕಚೇರಿಯಲ್ಲಿ ಮಧ್ಯಾಹ್ನ 2:30ಕ್ಕೆ ಸಭೆ ಇದೆ. ಈ ಒಂದು ತುರ್ತು ಸಭೆಯಲ್ಲಿ ರಾಜ್ಯದ ಪರವಾಗಿ ACS ಗೌರವ್ ಗುಪ್ತಾ ಅವರು ಭಾಗಿಯಾಗ್ತಾ ಇದ್ದಾರೆ. ಈ ಒಂದು ನಿಯಂತ್ರಣ ಸಮಿತಿ, ಕಾವೇರಿ ನೀರು ನಿಯಂತ್ರಣ ಸಮಿತಿ ಕೊಟ್ಟಿರುವಂತಹ ಆದೇಶ ಏನಿದೆ, 3,500 ಕ್ಯೂಸೆಕ್ಸ್ ನೀರಿನಂತೆ 15 ದಿನಗಳ ಕಾಲ ತಮಿಳುನಾಡಿಗೆ ಹರಿಸಬೇಕು ಅನ್ನುವಂಥದ್ದು. ಈ ಒಂದು ಆದೇಶದ ವಿರುದ್ಧ ಸರ್ಕಾರ ಈಗಾಗಲೇ ಮೇಲ್ಮನವಿಯನ್ನು ಸಲ್ಲಿಸಿದೆ. ಈ ಒಂದು ಮೇಲ್ಮನವಿಯ ವಿಚಾರಣೆ ಇವತ್ತಿನ ಪ್ರಾಧಿಕಾರದ ಸಭೆಯಲ್ಲಿ ನಡೆಯಲಿಕ್ಕಿದೆ. ಪ್ರಮುಖವಾಗಿ ಪುದುಚೇರಿ ಹಾಗೂ ತಮಿಳುನಾಡಿನ ಸದಸ್ಯರು ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿರ್ತಾರೆ. ಈ ಒಂದು ಸಭೆಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಯಾವ ರೀತಿಯ ತೀರ್ಪನ್ನು ಕೊಡುತ್ತೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಪ್ರಶ್ನೆ. ಯಾಕಂತಂದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಹೇಳ್ತಾ ಇದೆ, ರಾಜ್ಯದ ಜಲಾಶಯದಲ್ಲಿ ಈ ಒಂದು ನೀರಿನ ಕೊರತೆ ಇದೆ, ಒಳಹರಿವಿನ ಪ್ರಮಾಣ ತೀರಾ ಕಡಿಮೆ ಇರುವಂತ ಕಾರಣಕ್ಕಾಗಿ ಕುಡಿಯೋ ನೀರಿಗೆ ಸಾಕಾಗುವಷ್ಟು ನೀರು ಮಾತ್ರ ಅಲ್ಲಿರುವಂತದ್ದು. ಆ ಕಾರಣಕ್ಕಾಗಿ ನಾವು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಹರಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ. 3,500 ಕ್ಯೂಸೆಕ್ಸ್ ನಂತೆ ನಾವು 15 ದಿನಗಳ ಕಾಲ 4.5 TMC ನೀರನ್ನ ಹರಿಸಿದ್ರೆ ನಮಗೆ ಸಹಜವಾಗಿ ಅದು ಕುಡಿಯೋ ನೀರಿಗೆ ಸಮಸ್ಯೆ ಆಗುತ್ತೆ. ಬೆಂಗಳೂರು ಸೇರಿದಂತೆ ಕಾವೇರಿ ನೀರನ್ನ ಅವಲಂಬಿತ ಆಗಿರತಕ್ಕಂತ ಕರ್ನಾಟಕದ ಪ್ರದೇಶಗಳಿಗೆ ಅನ್ಯಾಯ ಆಗತ್ತೆ ಅನ್ನುವಂತಹ ರೀತಿಯಲ್ಲಿ ಇವತ್ತಿನ ಒಂದು ಪ್ರಾಧಿಕಾರದ ಸಭೆಯಲ್ಲಿ ಮಂದಟ್ಟು ಮಾಡಿಕೊಡುವಂತ ಕೆಲಸವನ್ನ ರಾಜ್ಯದ ಪರವಾಗಿ ಅಧಿಕಾರಿಗಳು ಮಾಡ್ಲಿಕ್ಕಿದ್ದಾರೆ. ಜೊತೆಗೆ ಈಗಿರ್ತಕ್ಕಂಥ ವಾಸ್ತವಾಂಶ ಏನಿದೆ, ರಾಜ್ಯದಲ್ಲಿ ಹವಾಮಾನ ಇಲಾಖೆ ಕೊಟ್ಟಿರ್ತಕ್ಕಂಥ ಮುನ್ಸೂಚನೆ ಏನು, ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಮಳೆಯ ಕೊರತೆ ಯಾವ ರೀತಿಯಾಗಿದೆ, ಹಾಗೆ ತಮಿಳುನಾಡು ಭಾಗದಲ್ಲಿ ಮುಂಬರುವ ದಿನಗಳಲ್ಲಿ ಮಳೆ ಆಗಬಹುದಾ, ಈ ಎಲ್ಲ ಅಂಶಗಳನ್ನ ಇಟ್ಟುಕೊಂಡು ಅಲ್ಲಿ ವಾದವನ್ನ ಮಾಡಲಾಗುತ್ತೆ. ಜೊತೆಗೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಕೊಟ್ಟಿರ್ತಕ್ಕಂಥ ಆದೇಶವನ್ನ ಯಾವುದೇ ಕಾರಣಕ್ಕೂ ನಾವು ಪಾಲನೆ ಮಾಡೋದಿಲ್ಲ ಅನ್ನುವಂತ ವಾದವನ್ನ ಇವತ್ತಿನ ಪ್ರಾಧಿಕಾರದ ಸಭೆಯಲ್ಲಿಯೂ ಕೂಡ ರಾಜ್ಯದ ಪರವಾಗಿ ಅಲ್ಲಿ ಮಂಡಿಸಲಿಕ್ಕಿದ್ದಾರೆ. ಇಲ್ಲಿ ಪ್ರಮುಖವಾಗಿರುವಂತಹ ಅಂಶಗಳೇನು ಅಂತಂದ್ರೆ, ಈಗ ರಾಜ್ಯದಲ್ಲಿ ಕುಡಿಯೋದಕ್ಕೆ ಕೂಡ ಸಮಸ್ಯೆ ಇದೆ. ಜೊತೆಗೆ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಈಗಾಗಲೇ ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ, ನಿಮ್ಮ ಬೆಳೆಗಳಿಗೆ ನಾವು ನೀರನ್ನ ಕೊಡೋದಿಲ್ಲ ಅನ್ನುವಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ತಮಿಳುನಾಡು ರೈತರಿಗೆ ಯಾಕೆ ನಾವು ನೀರನ್ನ ಕೊಡಬೇಕು? ಜೊತೆಗೆ ಮುಂದಿನ ದಿನಗಳಲ್ಲಿ ಏನಾದರೂ ಸಹಜವಾಗಿ ಮಳೆಯಾದಂತಹ ಸಂದರ್ಭದಲ್ಲಿ, ಡ್ಯಾಮ್ ನೀರು ತುಂಬದಂತ ಸಂದರ್ಭದಲ್ಲಿ ನಾವು ಆಗ ನೀರನ್ನ ಕೊಡ್ತೇವೆ. ಅದರ ವಿನಃ ಈಗ ತಕ್ಷಣಕ್ಕೆ ನೀರನ್ನು ಹರಿಸಿದ್ರೆ ಅದು ಮುಂದಿನ ದಿನಗಳಲ್ಲಿ ನಮಗೆ ಸಮಸ್ಯೆ ಆಗುತ್ತೆ. ಸಂಕಷ್ಟ ಸೂತ್ರವನ್ನು ಅನುಸರಿಸಬೇಕು. ಈ ಎಲ್ಲ ಅಂಶಗಳನ್ನ ಆಧಾರವಾಗಿ ಇಟ್ಟುಕೊಂಡು ಅಲ್ಲಿ ವಾದವನ್ನು ಕೂಡ ಮಾಡಲಿಕ್ಕಿದ್ದಾರೆ. 2:30ಕ್ಕೆ ಸಭೆ ನಡೆಯುತ್ತೆ. ಇವತ್ತಿನ ಸಭೆ
ಸಭೆಯ ಮೇಲೆ ಎಲ್ಲರ ಗಮನವೂ ಕೂಡ ಇರುವಂತದ್ದು. ಜೊತೆಗೆ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ವ್ಯಾಪಕವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಹರಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಿದೆ. ಈ ಒಂದು ಆಕ್ರೋಶ ವ್ಯಕ್ತವಾಗ್ತಿರೋದು ಒಂದು ಭಾಗ ಆದ್ರೆ, ಇನ್ನೊಂದು ಕಡೆ ರಾಜ್ಯ ಸರ್ಕಾರ ವಾಸ್ತವಾಂಶವನ್ನ ಆಧರಿಸಿಕೊಂಡು ಒಂದು ವರದಿಯನ್ನು ಕೂಡ ಸಿದ್ಧಪಡಿಸಿದೆ. ಆ ಒಂದು ವರದಿಯಲ್ಲಿ ಏನೆಲ್ಲ ಅಂಶಗಳಿದೆ ಅಂತಂದ್ರೆ, ಕರ್ನಾಟಕದಲ್ಲಿ ಈ ಬಾರಿ ಯಾವ ರೀತಿಯಾಗಿ ಮಳೆ ಕೊರತೆ ಆಗಿದೆ, ಜೊತೆಗೆ ಡ್ಯಾಂಗೆ ಒಳಹರಿವಿನ ಕೊರತೆ ಏನು, ಒಟ್ಟು ಡ್ಯಾಂಗಳಲ್ಲಿ ಸಂಗ್ರಹವಾಗಿರತಕ್ಕಂಥ ನೀರಿನ ಪ್ರಮಾಣ ಏನು, ಜೊತೆಗೆ ನಾವು ಈ ಒಂದು 3500 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತಂದ್ರೆ ಅದು ಮಾಪನ ಮಾಡುವಂತ ಸ್ಥಳದಲ್ಲಿ ಹೋಗಿ ತಲುಪುವಂತ ಸಂದರ್ಭದಲ್ಲಿ ಎಷ್ಟು ಹೆಚ್ಚುವರಿ ನೀರನ್ನು ನಾವು ಡ್ಯಾಂನಿಂದ ಹರಿಸಬೇಕಾಗುತ್ತೆ. ಈ ಎಲ್ಲ ಅಂಶಗಳ ಕುರಿತಂತೆ ವರದಿಯನ್ನು ಸಿದ್ಧಪಡಿಸಲಾಗಿದೆ. ಆ ಎಲ್ಲ ಅಂಶಗಳನ್ನ ಒಳಗೊಂಡಿರ್ತಕ್ಕಂಥ ವರದಿಯನ್ನು ಆಧರಿಸಿ ಇವತ್ತು ಪ್ರಾಧಿಕಾರದ ಒಂದು ಸಭೆಯಲ್ಲಿ ಮಂಡನೆ ಮಾಡಲಾಗುತ್ತೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಕಾರ್ತಿಕ್, ನಿಮ್ಮೆಲ್ಲ ಮಾಹಿತಿ.